ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ಅವರ ಮನೆಯಲ್ಲಿದ್ದೇನೆ. ಇಲ್ಲಿರೋದು ಕೇವಲ ಮೌನ ಅಷ್ಟೆ, ಒಂದು ರೀತಿ ನೀರವ ಮೌನ. ಮಂಜುನಾಥ್ ಅವರು ಸಾವನ್ನಪ್ಪಿಲ್ಲ, ಹುತಾತ್ಮರಾಗಿದ್ದಾರೆ. ಅವರ ಸಾವು ಈ ದೇಶಕ್ಕೆ ಪಾಠ ಕಲಿಸಿದೆ. ಈ ದೇಶ ಹೇಗೆ ನಡೆದುಕೊಳ್ಳಬೇಕು ಮತ್ತು ಈ ದೇಶದ ಒಳಗಿರುವ ಸಾರ್ವಜನಿಕರ ಭದ್ರತೆ ಎಷ್ಟು ಮಹತ್ವದ್ದು ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ ಮಂಜುನಾಥ್ ಅವರು. ಹೌದು, ಮಂಜುನಾಥ್ ಅವರ ಈ ಒಂದು ಹುತಾತ್ಮರಾದಂತಹ ದಿನದಂದು ಈ ಮನೆಯಲ್ಲಿ ಪಲ್ಲವಿ, ಅವರ ಅತ್ತೆ, ಅವರ ಬಂಧು ಮಿತ್ರರು, ಆದರೆ ತಾಯಿಗೆ ಪುತ್ರನ ಈ ಒಂದು ಅಗಲಿಕೆ ನಿರಂತರವಾದಂತಹ ಶೋಕ. ಮತ್ತೊಂದು ಕಡೆ ಪಲ್ಲವಿ ಅವರು ಈ ಘಟನೆ ನಡೆದಾಗಿನಿಂದ ಇಲ್ಲಿಯವರೆಗೆ ನಡೆದುಕೊಂಡಂತಹ ರೀತಿ, ಒಬ್ಬ ಹೆಣ್ಮಗಳಾಗಿ ನಾನು ಕೂಡ ಅತ್ಯಂತ ಹೆಮ್ಮೆಯಿಂದ ಅವರನ್ನು ಎಷ್ಟರ ಮಟ್ಟಿಗೆ ಕೊಂಡಾಡಿದರೂ ತಪ್ಪಾಗಲಿಕ್ಕಿಲ್ಲ. ಮಗನ ಜವಾಬ್ದಾರಿ, ತನ್ನ ಪತಿಯ ಕಳೇಬರಹವನ್ನು ಮನೆಯವರೆಗೆ ತೆಗೆದುಕೊಂಡು ಬರುವಲ್ಲಿ ಅವರು ಹೋರಾಡಿದಂಥ ರೀತಿ ನಿಜಕ್ಕೂ ಕೂಡ ಗ್ರೇಟ್. ಮೇಡಮ್, ಇದು ಸುಸಂದರ್ಭ ಅಲ್ಲ ಮಾತಾಡಿಸೋದು, ಬಟ್ ನೀವು ಪಡ್ತಾ ಇರುವಂತಹ ನೋವು ಮತ್ತು ಮಂಜುನಾಥ್ ಅವರ ಈ ಒಂದು ಸಾವು ಏನಿದೆ ಅದು ಇಡೀ ದೇಶಕ್ಕೆ ಪಾಠ ಕಲಿಸಿದೆ. ಮುಂದೆಯೂ ಕೂಡ ಅದು ಒಂದು ಹೊಸ ರೀತಿಯಾದಂತಹ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ. ಹಾಗಾಗಿ ಮಂಜುನಾಥ್ ಅವರು ಮತ್ತು ನೀವು ಭಾರತದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಚಿರಸ್ಥಾಯಿಯಾಗಿ ಉಳಿತೀರಾ ಅಂತ ನನಗನ್ಸುತ್ತೆ. ನಾನು ಲೈವಲ್ಲಿದ್ದೆ ಮೇಡಮ್, ಸುದ್ದಿ ಬಂತು ಏನೋ ಫೈರಿಂಗ್ ಆಗಿದೆ ಅಂತ. ಗಡಿಯಲ್ಲೆಲ್ಲ ಸಾಮಾನ್ಯ ಅಲ್ವಾ ಈ ಥರ ಅಂತ ನಾನು ಸುಮ್ಮನಾದೆ. ಸಮಯ ಕಳೆದ ಹಾಗೆ ನಿಮ್ಮ ಮುಖ, ಮಂಜುನಾಥ್ ಅವರ ಫೋಟೋ ನೋಡಿ ಎದೆ ಜಲ್ ಅನಿಸ್ಬಿಡ್ತು. ನಿಮಗೆ ಫೈರಿಂಗ್ ಸೌಂಡ್ ಕರೆಕ್ಟಾಗಿ ಎಷ್ಟು ಗಂಟೆಗೆ ಗೊತ್ತಾಯ್ತು? ಆ್ಯಕ್ಚುಲಿ ಮೇಡಮ್, ನಾವು 22 ಶ್ರೀನಗರಿಂದ ಪೆಹಲ್ಗಾಮ್ಗೆ ಹೊರಟ್ವಿ. ನಾವಲ್ಲಿ ರೀಚ್ ಆಗೋತ್ತಿಗೆ 12:30, ಆಲ್ಮೋಸ್ಟ್ 12:30 ಇತ್ತು. ಅಲ್ಲಿ ನಾವು ಪೆಹಲ್ಗಾಮಲ್ಲಿ ನಾವಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಇದೆ ನೋಡಲಿಕ್ಕೆ, ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ನಡ್ಕೊಂಡು ಹೋಗೋಕ್ಕೆಲ್ಲ ಸಾಧ್ಯನೇ ಇಲ್ಲ, ಕುದುರೆ ಮೇಲೇ ಹೋಗಬೇಕು, ಇಲ್ಲ ಪ್ರೈವೇಟ್ ಅವ್ರದ್ದು ವೆಹಿಕಲ್ ಇರುತ್ತೆ ಅಲ್ಲಿ ಹೋಗಬೇಕು. ನಾವು ಕುದುರೆ ಮೇಲೆ ಹೋಗೋ ಜಾಗಕ್ಕೆ ಹೋಗೋಣ ಅಂತ ಇದು ಮಾಡಿದ್ವಿ. ಸೊ ನಾವು 3 ಜನನೂ 3 ಕುದುರೆನ ಹೈರ್ ಮಾಡಿಕೊಂಡು ಹೋದ್ವಿ. ಆಲ್ಮೋಸ್ಟ್ 1 ಅವರ್ ಆಯಿತು. ಅಲ್ಲಿ 3rd ಸ್ಟೇಜಲ್ಲಿ ಇದ್ವಿ. 7-8 ಸ್ಟೇಜು ತೋರಿಸ್ತಾರೆ ಗುಡ್ಡದ ಮೇಲೆ, ಒಂದೊಂದೇ ಸ್ಟೇಜು. 3rd ಸ್ಟೇಜಲ್ಲಿ ನಾವಿದ್ವಿ. ಅದಕ್ಕೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಆ್ಯಕ್ಚುಲಿ ಅದೇ ಥರನೇ ಇದೆ, ಸ್ವರ್ಗಲೋಕ ಥರನೇ ಇದೆ. ಆದರೆ ಇವಾಗ ನನಗದು ಸ್ವರ್ಗ ಅಂತ ಅನ್ನಿಸ್ತಿಲ್ಲ. ಅಲ್ಲಿ ಹೋಗಿ ಕುದುರೆನ ಇಳಿದು ಅಲ್ಲಿ ಹೇಗಿದೆ ಅಂತಂದರೆ, ಮಧ್ಯೆ ಫುಲ್ಲು ಅದು ಎಷ್ಟು ಎಕರೆಗಟ್ಟಲೆ ಗ್ರೀನ್ ಲ್ಯಾಂಡು, ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಸೈಡಲ್ಲಿ ಈ ಹಿಮ ತುಂಬಿದ ಪರ್ವತಗಳು ಕಾಣುತ್ತೆ, ದೂರ ನಡ್ಕೊಂಡು ಹೋದ್ರೂ ಹಸಿರು ಇದಿದೆ. ಇನ್ನೊಂದು ಸೈಡು ಪೈನ್ ಟ್ರೀಸ್ದು ಕಾಡು. ಮತ್ತು ಅಲ್ಲಿ ಏನಾಗುತ್ತೆ, ಅಲ್ಲಿ ಅಂಗಡಿಗಳಿದೆ, ಅಂದರೆ ಸ್ನ್ಯಾಕ್ಸು ಇದ್ರದ್ದು, ಆಮೇಲೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಟ, ಆಮೇಲೆ ಕಾಶ್ಮೀರಿ ಡ್ರೆಸ್ ಹಾಕ್ಕೊಳ್ಳೋದು, ಈ ಥರದ್ದೆಲ್ಲದು ಇದೆ. ಸೊ ತುಂಬ ಬ್ಯೂಟಿಫುಲ್ ಪ್ಲೇಸ್. ನಾವು ಹೋಗಿ ಇಳಿದು ಕುದುರೆಯಿಂದ ಇಳಿದು ಜಸ್ಟ್ ಒಂದು 3 ಮಿನಿಟ್ಸ್ ಆಗಿತ್ತು. ಖಾಲಿ ಜಾಗದ ಹತ್ರ ಬಂದು ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದ್ವಿ. ಅಷ್ಟೊತ್ತಿಗೆ ಡಮ್ ಡಮ್ ಅಂತ ಇದು ಪಟಾಕಿ ಹೊಡೆಯೋ ಥರ 2 ಸತಿ ಸೌಂಡ್ ಕೇಳಿಸ್ತು. ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 300-400 ಜನ ಟೂರಿಸ್ಟ್ ಇದ್ವಿ. ನಾವೆಲ್ಲರೂ ಏನು ಅಂದ್ಕೊಂಡ್ವಿ, ಅದು ಇದು ಅಂದರೆ ಆರ್ಮಿಯವ್ರದ್ದೇನೋ ಟ್ರೈನಿಂಗು, ಅಥವಾ ಯಾವುದೋ ಹಳ್ಳಿದು ಯಾವುದೋ ಫಂಕ್ಷನ್ ಎಲ್ಲ ನಡೆದ್ರೆ ಪಟಾಕಿ ಹೊಡಿತಾರಲ್ಲ ಅದು ಅಂತ ಇಗ್ನೋರ್ ಮಾಡಿದ್ವಿ. ಎಲ್ಲ ನಾವು ಹೇಗೆ ಮಾಮೂಲಿ ಇದ್ದಿದ್ದು ಆ ಥರ ಮಾಡಿದ್ವಿ. ಅಷ್ಟೊತ್ತಿಗೆ ನನ್ನ ಮಗನಿಗೆ ಹಸಿವಾಗಿತ್ತು, ಅವನೇನೋ ತಿನ್ನಬೇಕು ಅಂತ ಹೇಳ್ದ. ನಾನು ನಮ್ಮ ಮನೆಯವ್ರು ಅವನಿಗೆ ಏನು ತೊಗೊಳ್ಳೋದು ಅಂತೇಳಿ ಅಲ್ಲಿ ಅಂಗಡಿಯಲ್ಲಿ ಹೋಗಿ ವಿಚಾರಿಸಿ ತೊಗೊಳಕ್ಕೆ ಅಂತ ಆರ್ಡ್ರ್ ಕೊಡೋಕ್ಕೆ ಅಂತ ಹೋದ್ವಿ. ಮತ್ತು ಇನ್ನೊಂದು ಸತಿ ಅದೇ ಟೈಮಲ್ಲಿ ಮತ್ತೆ ಡಮ್ 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 ಅಂತ ಮತ್ತೆ ಸೌಂಡ್ ಕೇಳಿಸ್ತು. ಆಗಲೂ ನಾವು ಇಗ್ನೋರೇ ಮಾಡಿದ್ದು, ಏನು ಅಂದರೆ ಇದೇ ಥರನೇ ಏನೋ ನಡೀತಿದೆ. ಕೆಲವ್ರು ಏನು ಹೇಳಿದರು, ಏನೋ ಈ ಕಡೆ ಪಕ್ಕದಲ್ಲಿ ಕಾಡಲ್ಲ, ಅಲ್ಲಿ ಅದು ಅಂದರೆ ಜಾನುವಾರು ಬಂದಿದೆ, ಜಾನುವಾರು ಅದನ್ನು ಭಗಾನೆ ಕೇಳಿಯೇ ಇದು ಹೊಡಿತಾ ಇದ್ದಾರೆ ಅಂತ ಅಲ್ಲಿ ಕೆಲವರೆಲ್ಲ ಮಾತಾಡ್ತಿದ್ರು. ಸೊ ಆಗಲೂ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಟೈಮು ಮತ್ತೆ ಡಮ್ ಅಂತ ಮತ್ತೆ ಹತ್ತಿರದಲ್ಲೇ ಕೇಳಿಸ್ತು. ಆಗ ಅಷ್ಟೊತ್ತಿಗೆ ನಮ್ಮನೆಯವ್ರು ಏನು ಹೇಳಿದರು, ನೀನು ಹೋಗಿ ಮಗನ ಅಲ್ಲೇ ಸ್ವಲ್ಪ ದೂರದಲ್ಲಿದ್ನಲ್ಲ ಕರ್ಕೊಂಡು ಬಾ, ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ನಾನು ಹಿಂಗೆ ಹೋದೆ ಅವನ ಹತ್ರ, ನನ್ನ ಮಗನ ಹತ್ರ.
ಅಷ್ಟೊತ್ತಿಗೆ ಜಸ್ಟ್ ಹಿಂಗೆ ಎಲ್ಲ ಕೂಗದು ಸ್ವಲ್ಪ ಕೇಳಿಸ್ದಂಗೆ ಆಯಿತು. ತಿರುಗಿ ನೋಡಿದೆ, ಎಲ್ಲ ಓಡ್ತಾ ಇದ್ರು. ಆವಾಗ ನನಗೆ ಗೊತ್ತಾಯ್ತು, ಅಂದರೆ ಹಿಂಗೆ ಗುಂಡು ಹಿಂಗೆ ಬರ್ತಾ ಇದೆ ಅಂತ. ನಾನು ಇವನು ಹಿಂಗೆ ಬಗ್ಗಿ ಅಂದರೆ ಹಿಂಗೆ ಬಗ್ಕೊಂಡು ಓಡಿದ್ವಿ ನಮ್ಮನೆಯವ್ರು ಇರೋ ಕಡೆ. ತಿರುಗಿದ್ರೆ ನಮ್ಮನೆಯವ್ರು ಇರಲೇ ಇಲ್ಲ, ಬಿದ್ದುಬಿಟ್ಟಿದ್ರು. ಅವ್ರು ಹೆಂಗೆ ನಿಂತಿದ್ರಲ್ಲ ಅದೇ ಜಾಗದಲ್ಲಿ ಬಿದ್ದಿದ್ರು. ಸೊ ಅವರಿಗೆ ಡೈರೆಕ್ಟ್ ಫೈರ್ ಆಗಿದೆ, ಇಲ್ಲಿಗೆ ಆಗಿದೆ. ನಾನು ನೋಡಿದೆ, ಅಂದರೆ ಹಿಂಗೆ ಬಿದ್ದಿದ್ರಲ್ಲ, ಫುಲ್ಲು ರಕ್ತ ಆಗಿತ್ತು. ಅದು ರಕ್ತ ಅಂದರೆ ಆ ಥರ ರಕ್ತ, ಅದು ಆ ಸೀನ್ ಇನ್ನು ಯಾರಿಗೂ ಬೇಡ ಮೇಡಮ್. ಯಾರು ಇದನ್ನು ಅವರು ಇವನ್ನು ನನ್ನ ಶತ್ರುಗೂ ನಾನು ಆಗಲಿ ಅಂತ ನಾನು ಹೇಳಲ್ಲ. ಅದು ಯಾರು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇಡ, ಅಷ್ಟು ಕೆಟ್ಟ ಅನುಭವ ಅದು. ಸೊ ನನಗೆ ಗೊತ್ತಾಯ್ತು ಅವರಿಲ್ಲ ಅಂತ. ಫುಲ್ಲು ಬ್ಲಡ್ ಆಗಿದೆ, ಕಣ್ಣು ಒಳಗೆ ಮೂಗು ಎಲ್ಲ ಕಡೆಯಿಂದ ಬ್ಲಡ್ ಬಂದಿದೆ. ಸೊ ನನಗೆ ಕನ್ಫರ್ಮ್ ಆಯಿತು ಅವರು ಇಲ್ಲ ಅಂತ. ನನಗೆ ನನ್ನ ಮಗನಿಗೆ ಏನಾಯಿತು ಅಂದರೆ, ಏನು ನಡೀತಿದೆ, ಇದನ್ನು ಕೆಟ್ಟ ಕನಸ ಏನು ಇದು ಅಂತ ನನಗೆ ಗೊತ್ತಾಗ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.